ಎಲ್ಲ ಮಾಡ್ತಿದ್ಯಾ? ಏನು ಎಲ್ಲ ಹೇಳ್ಬೇಕು ಮಗ. ಏನು ಸಡನ್ನಾಗಿ ಬಂದಿದ್ದು? ಬೆಂಗಳೂರು ಜೀವನ. ಬೆಂಗಳೂರು ಏನು ಗುರು, ಎಲ್ಲರನ್ನೂ ಕರೆಯುತ್ತೆ. ನೀನು ಬಿಡೋದು ಹೋಗೋದು ನಿನ್ನ ಇಷ್ಟ. ಏನೋ ಮಾರಾಯ, ನನಗೆ ಮಾತ್ರ ಬೆಂಗಳೂರನ್ನು ಸಿಸ್ಟಮೇ ಇಷ್ಟ ಆಗ್ತಿಲ್ಲ. ಆ ಟ್ರಾಫಿಕ್ ನಿಮ್ಗೇನು ಇಷ್ಟ ಆಗುತ್ತೆ? ನಾವು ಟ್ರಾಫಿಕ್ ಏನೂ ಆಗಿಲ್ಲ ಮಗ, ಇದಾಗ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ ಅದು. ದಿನಕ್ಕೆ 2-3 ಅವರ್ಸ್ ಇದ್ದೇ ಇರೋ ಟ್ರಾಫಿಕಲ್ಲಿ ಎಷ್ಟಕ್ಕಾಗೆ ಆಗ್ತೀವಿ. ಲೈಫ್ ಅಂದಮೇಲೆ ಹೋಗ್ಬೇಕು ಮುಂದೆ ಅಷ್ಟೇ. ಇವಾಗ ರಾಂಗ್ ಇಂಜಿನಿಯರ್ಸ್ ಬೇರೆ ಅನ್ನೋ ಸ್ಟಾರ್ಟ್ ಮಾಡಿಸ್ದೆ. ನೀನು ನೋಡಿದ್ರೆ ಅಣ್ಣ ಒಂದು ಅಪ್ಡೇಟ್ ಇಲ್ಲ, ಜನ ಎಲ್ಲ ಕೇಳ್ತಾವ್ರೆ, ಅದೇನೋ ಸ್ಟಾರ್ಟ್ ಮಾಡಿಬಿಡ್ತೀರ ಜೋರಾಗಿ. ಸ್ಟಾರ್ಟ್ ಮಾಡಬೇಕಿದ್ದಿದ್ದು ಜೋಶ್ ಯಾಕೆ ಇವಾಗ ನಿಂತೋಗ್ಬಿಟ್ಟಿದೆ? ಇಲ್ಲ, ಅದೇನೋ ಒಂದು ಮಾಡೋಣ. ಎಲ್ಲ ನನಗೂ ಅದೇ ಕೇಳಿದ್ರು, ಏನೋ ಒಂದು ಮಾಡಿ ಹೊಸ ಚಾನಲ್ಗಳು, ಹೊಸ ವೀಡಿಯೋಸ್ ಏನಾದ್ರು ಬಿಡೋಣ. ಅದೇ ಕಾಮೆಂಟ್ಸ್ ಮಾಡಲಿ ಯಾವ ಥರ ಬೇಕು ಅನ್ನೋದು. ಆ್ಯಕ್ಚುಲಿ ಜನ ಯಾಕೋ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ, ಯಾರು ಸಜೆಷನ್ ಕೊಡೋದನ್ನ ಬಿಟ್ಟಿದ್ದಾರೆ. ಕರೆಕ್ಟ್, ಅದು ಸಜೆಷನ್ ಕೊಡಬಾರ್ದು ಜನಕ್ಕೆ. ಬಟ್ ಸ್ಟಿಲ್ ನಾನೇನಂತ ಹೇಳ್ತೀನಿ ಅಂದರೆ, ಅವ್ರು ಏನಾದರೂ ಒಂದು ಸಜೆಷನ್ ಕೊಟ್ಟರೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಸಜೆಷನ್ ಅಂದರೆ ಲೈಕ್ ನಾವು ಲಾಸ್ಟ್ ವೀಡಿಯೋದಲ್ಲಿ ಏನು ತಪ್ಪು ಮಾಡಿದ್ದೀವಿ, ಮುಂದೆ ಏನೋ ಅದನ್ನು ಇಂಪ್ರೂವ್ ಮಾಡ್ಕೊಬೋದು ಅಲ್ವಾ? ಕರೆಕ್ಟ್, ಫೀಡ್ಬ್ಯಾಕ್ ಕೊಡಬೇಕು. ಫೀಡ್ಬ್ಯಾಕ್ ಮೇಲೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಏನಾದರೂ ಒಂದು ಹೊಸ ಔಟ್ಪುಟ್ ತೆಗಿಬೋದು. ಈಗ ನಮ್ಮ ತುಮಕೂರು ದಸರಾ ಹೋದ ವರ್ಷ ನಾವು ಹೋಗಿದ್ವಿ, ಜ್ಞಾಪಕ ಇದೆ? ಈಗ ಈ ವರ್ಷನೂ ಮಾಡ್ತಾ ಇದ್ದಾರೆ ಜೋರಾಗೇನೆ. ಕರೆಕ್ಟ್. ಈ ವರ್ಷ ಅದನ್ನು ಸೆರೆ ಹಿಡಿಯುವಂಥ ಪ್ಲ್ಯಾನ್ ಇದೆ. ಡೆಫಿನೆಟ್ಲಿ ಮಾಡೋಣ. ಸಿಗ್ತೀರಾ? ಅವೈಲಬಲ್ ಇದ್ದೀರಾ? ಪಕ್ಕ. ಅದಕ್ಕೆ ಅಂತ 2 ದಿನ ರಜಾ ಹಾಕೊಂಡಿಲ್ಲ, ವರ್ಕ್ ಫ್ರಮ್ ಹೋಮ್ ಆದರೂ ತಗೊಂತೀನಿ. ಇಲ್ಲ ತೊಗೊಂಡ್ಲೆ ನೀನು ಬಿಡಬೇಕಲ್ಲ. ನನಗೆ ಬೇರೆ ನೈಟ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ. ಬಟ್ ಆದರೂ ಪರವಾಗಿಲ್ಲ, ಮಾಡೋಣ. ನಮ್ಮ ತುಮಕೂರು ದಸರಾನ ಸ್ವಲ್ಪ ತೋರಿಸೋಣ ಜನಕ್ಕೆ, ತೋರಿಸೋಣ. ನಮ್ಮೂರಿಂದ ಆಯಿತು, ಈಗ ನಮ್ಮ ಜಿಲ್ಲೆ ತೋರಿಸ್ತೀವಿ ಬನ್ನಿ.